ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ಇಬ್ಬರು ಆರಾಮಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಆ್ಯಕ್ಚುಲಿ ವ್ಲಾಗ್ ಬಂದು ಬೇರೆ ವ್ಲಾಗ್ ಬರಬೇಕಿತ್ತು. ಮೈಸೂರು ಮುಗಿಸ್ಬಿಟ್ಟು ಅಲ್ಲಿಂದ ಒಂದೊಂದು ಜಾಗಕ್ಕೆ ಹೋದ್ವಿ. ಸೊ ರಿಟರ್ನ್ ಬರ್ತಾ ಆ ಜಾಗಕ್ಕೆ ಹೋದ್ವಿ. ಸೊ ಅದೆಲ್ಲ ವ್ಲಾಗ್ ಬರುತ್ತೆ. ಸೊ ಇವತ್ತು ವ್ಲಾಗ್ ಬಂದು ಏನಪ್ಪ ಅಂತಂದರೆ, ಅದೇ ಆ್ಯಕ್ಸಿಡೆಂಟ್ ಆಯ್ತಲ್ಲ, ಅದು ವೀಡಿಯೋದಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡೋರೆ, ಇಂಡಿಕೇಟ್ರ್ ಹಾಕಿದ್ದಾರೆ, ನಿಮ್ಮ ಮೇಲೇ ತಪ್ಪು, ಕಣ್ಬಿಟ್ಟು ನೋಡಿ, ನಿಮ್ಗೇನು ಕಣ್ಣು ಕಾಣಿಸಲ್ವಾ, ಸುಮ್ಮನೆ ಬೇರೆಯವ್ರ ಬಗ್ಗೆ ಏನೂ ಮಾತಾಡಬೇಡಿ, ಹಂಗೆ ಹಿಂಗೆ ಅಂತ ನಮ್ಮ ಹೆಸರು ಹಾಳು ಮಾಡ್ತಾರೆ ಕೆಲವೊಬ್ರು. ಇನ್ನು ಕೆಲವೊಬ್ರು ಗೊತ್ತು ಅದು ಇಂಡಿಕೇಟ್ರ್ ಲೈಟಾ ಇಲ್ಲ ಅದು ಬ್ರೇಕ್ ಲೈಟಾ ಅಂತ ಅಂದ್ಬಿಟ್ಟು. ಸೊ ಅದ್ರದ್ದು ವೀಡಿಯೋ ಕ್ಲಿಯರಿಟಿನೇ ಈ ವಿಡಿಯೋ. ಸೊ ನೋಡಿ. ಸೊ ಮೈಸೂರು ಮಾತ್ರ ಇಲ್ಲಿ ಒಂದು ನೋಟ್ ಔಟ್ ಮಾಡಬೇಕಂತಂದರೆ, ಟೂ ವೀಲರ್ ಒಂದು ಪಾಸ್ ಆಗ್ತೈತೆ ಆ ಕಡೆಯಿಂದ, ಕಾರ್ ಅವ್ನು ನನಗೆ ಮುಂದೆ ಇದ್ದಾನೆ, ಓಕೆನಾ. ಸೊ ಇಲ್ಲಿಂದನೇ ಇಂಡಿಕೇಟ್ರ್ ಲೈಟ್ ಆನ್ ಆಗಬೇಕು, ಓಕೆನಾ. ಇಲ್ಲಿಂದನೇ ಅವನು ಇಂಡಿಕೇಟ್ರ್ ಲೈಟ್ ಬಂದು ಇದು ಮಾಡಬೇಕಿತ್ತು, ಆನ್ ಮಾಡಬೇಕಿತ್ತು. ಅವನು ಆನ್ ಮಾಡಿದ್ದಿಲ್ಲ ನೋಡಿ. ಇದು ಟೈಲ್ ಲೈಟ್ ಅಂತಾರೆ, ಇದು ಇಂಡಿಕೇಟರ್ ಲೈಟ್ ಅಂತಾರೆ. ಸೊ ಟೂ ವೀಲರಲ್ಲಿ ಇದು ಟೈಲ್ ಲೈಟ್ ಅಂತಾನೆ ಅನ್ನೋದು. ಟೈಲ್ ಲೈಟ್ ಅಂದರೆ ಏನಂತ ಅಂದರೆ, ಸಪೋಸ್ ಇವಾಗ ಹಂಪ್ಸ್ ಏನಾದ್ರು ಬಂದರೆ ಬ್ರೇಕ್ ಹಿಡಿದ್ರೆ ಸೊ ಲೈಟ್ ಆನ್ ಆಗುತ್ತೆ, ಇಲ್ಲ ಸ್ಲೋ ಡೌನ್ ಮಾಡುವಾಗ ಲೈಟ್ ಬಂದು ಆನ್ ಆಗಿರುತ್ತೆ. ಸೊ ಬ್ರೇಕ್ ನಾವು ಅಪ್ಲೈ ಮಾಡಿರ್ತೀವಲ್ಲ, ಸೊ ಲೈಟ್ ಆನ್ ಆಗುತ್ತೆ. ಇದು ಬಂದು ಕೆಳಗಡೆ ಬಂದು ಇಂಡಿಕೇಟ್ರ್ ಲೈಟು, ಓಕೆನಾ. ಎಲ್ಲ ಆನ್ ಆಗಿದೆ ಕರೆಕ್ಟಾಗಿ ನೋಡಿ. ಇವಾಗ ಯಾವ ಲೈಟ್ ಆನಲ್ಲಿದೆ ಇನ್ನೂ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಯಾವ ಲೈಟ್ ಆನ್ ಆಗಿದೆ? ಟೈಲ್ ಲೈಟ್ ಆನ್ ಆಗಿದೆಯಾ ಇಲ್ಲ ಇಂಡಿಕೇಟರ್ ಲೈಟ್ ಆಗಿದೆಯಾ? ಟೈಲ್ ಲೈಟ್ ಇದು, ಇಂಡಿಕೇಟರ್ ಲೈಟ್ ಇದು. ಸುಮ್ಮನೆ ನಮ್ಮ ಮೇಲೆ ಬ್ಲೇಮ್ ಮಾಡೋರಿಗೆ ನಾನು ಲಾಸ್ಟ್ ವಾರ್ನಿಂಗ್ ನಾನು ಅಂತೀನಿ. ಸೊ ಯಾಕಪ್ಪ ಅಂತಂದರೆ, ನಾನು ನೋಡಿ ಇವಾಗ ಬೆಳಗ್ಗೆ ಎದ್ದೆ, ನಾನು ಇನ್ನೂ ಮುಖನೂ ತೊಳೆದಿಲ್ಲ, ಏನೂ ತೊಳೆದಿಲ್ಲ. ಎಷ್ಟೊಂದು ಜನ ಕಮೆಂಟ್ಸು, ನನಗೆ ಅದೇ ಟೆನ್ಷನ್ ಆಗ್ತೈತೆ. ಏನಪ್ಪ ಇದು ನಮ್ಮ ಮೇಲೆ ತಪ್ಪಿಲ್ಲ, ಸುಮ್ಮನೆ ಏನೇನೋ ಹೇಳ್ತವ್ರೆ ಕಮೆಂಟ್ ಸೆಕ್ಷನಲ್ಲಿ. ಫುಲ್ ತಲೆನೋವು ನನಗೆ. ಈ ಸಪೋಸ್ ನನ್ನ ಮೇಲೇ ತಪ್ಪ ಅಂತ ಅಂದ್ಬಿಟ್ಟು ನನಗೆ ಇದು ಬಂದ್ಬಿಡ್ತು. ನೋಡಿ ಇಲ್ಲಿ ವೆಲ್ಕಮ್ ಮಾಡ್ದೆ. ಅವನ್ ಮಿರರ್ ನೋಡಿ, ಮಿರರ್ ಬಂದು ಫೋಲ್ಡ್ ಮಾಡೋವನೆ. ಇಂಡಿಕೇಟರ್ ಹಾಕಿದ್ದೀರಾ? ಒಂದು ನಿಮಿಷ. ಇಲ್ಲ ಕ್ಯಾಮ್ರಾ ಐತೆ, ಸುಳ್ಳು ಹೇಳ್ಬೇಡಿ, ಕ್ಯಾಮ್ರಾ ಐತೆ. ಇಂಡಿಕೇಟರ್ ಹಾಕಿದ್ದೀರಾ? ಅವನು ಕುಡ್ದವನ ಏನಂತಾನೆ ಗೊತ್ತಿಲ್ಲ. ಅವನ ಮುಖ ನೋಡಿ, ಅವ್ನು ಕುಡ್ದವನ ಏನಂತಾನೆ ಗೊತ್ತಿಲ್ಲ. ಇನ್ನೂ ಅವನು ಹ್ಯಾಂಗ್ ಓವರಲ್ಲೇ ಇದ್ದಾನೆ. ನೈಟ್ ಕುಡ್ದಿರೋದು ಇನ್ನೂ ಇಲ್ದಿಲ್ಲ ಅಂತ ಅನಿಸುತ್ತೆ. ನಾನು ಬೇರೆಯವ್ರ ಬಗ್ಗೆ ನಾನು ಯಾವತ್ತೂ ಅಷ್ಟೇ ನಾನು ತಪ್ಪಾಗಿ ಮಾತಾಡಲ್ಲ. ನನ್ನ ಮೇಲೆ ತಪ್ಪಂತ ಬಂದರೆ ನಾನು ಬಂದು ಪ್ರೂವ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನೋಡಿಲಿ, ಇಂಡಿಕೇಟರ್ ಹಾಕಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇಂಡಿಕೇಟರ್ ಹಾಕಿದ್ದೀರಾ? ಸರ್ಕಲ್ ಇಲ್ಲ, ಇಂಡಿಕೇಟರ್ ಹಾಕಿದ್ದೀರಾ? ಸರ್ಕಲ್ ತಾನೆ ಇಂಡಿಕೇಟರ್ ಹಾಕಿದ್ದೀರಾ? ನೋಡಿ ಅವನಿಗೆ ಆಲ್ರೆಡಿ ಭಯ ಬಂದ್ಬಿಟ್ಟಿದೆ, ಓಕೆನಾ. ನೋಡಿ ಹೋಗಿ ಅಂತ ಅಂದ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡ್ಬಿಟ್ಟು ಹೋಯ್ತವನೆ. ಅವನ ಮೇಲೆ ತಪ್ಪಿದ್ದಕ್ಕೆ ಅವ್ನು ಮುಚ್ಕೊಂಡು ಹೋಗ್ದ. ಸುಮ್ಮನೆ ನಮ್ಮ ಮೇಲೆ ಬ್ಲೇಮ್ ಮಾಡಬಾರ್ದು, ಓಕೆನಾ. ನಾವು ಕಷ್ಟಪಟ್ಟಿರ್ತೀವಿ, ಕಷ್ಟಪಟ್ಕೊಂಡು ಒಂದೊಂದು ವ್ಲಾಗ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಈ ಥರ ಏನಾದರೂ ಆಗಿಬಿಟ್ರೆ ತುಂಬಾ ಬೇಜಾರಾಗುತ್ತೆ, ಓಕೆನಾ. ಆಲ್ ಓವರ್ ಕರ್ನಾಟಕ ಮಾಡೋಕ್ಕೆ ಹೋದ್ವಿ. ಸೊ ಅವ್ನ ಕಾಲು ಬಂದು ಫ್ರ್ಯಾಕ್ಚರ್ ಆಯಿತು. ಎರಡನೇದು ನೋಡಿ, ಈ ಥರ ಆಚೆ ಹೋದರೆ ಈ ಥರ ಆಗ್ತೈತೆ. ನಾನು ಏನಂತ ವ್ಲಾಗ್ ಮಾಡೋಕ್ಕಾಗುತ್ತೆ? ನಾನು ಏನಂತ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ?
ಅರ್ಥನೇ ಆಗ್ತಾಯಿಲ್ಲ. ಅದಕ್ಕೆ ನಾನು ಮನೆಗೆ ಬಂದಿದ್ದ ತಕ್ಷಣ ಮನೇಲಿರೋರು ಅದನ್ನೇ ಅಂತಿದ್ದು, ಸ್ವಲ್ಪ ದಿನ ಸೈಲೆಂಟಾಗಿರು, ಎಲ್ಲೂ ಹೋಗಬೇಡ, ಏನೂ ಆಗಬೇಡ, ನಾನು ಅಂದೆ ತಾನೇ ಹೋಗಬೇಡ ಅಂತ ಅಂದ್ಬಿಟ್ಟು. ಇಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ತಾನೇ, ನೀನು ಯಾಕೆ ಅಲ್ಲಿ ಹೋಗ್ದೆ ಅಂತ ಅಂದ್ಬಿಟ್ಟು ನನ್ನ ಬೈತವ್ರೆ. ಮತ್ತು ಗಾಡೀಲಿ ಯಾಕೆ ಹೋಗ್ದೆ ಅಂತ ಅಂದ್ಬಿಟ್ಟು ಬೈತವ್ರೆ. ಮತ್ತು ಟ್ರೈನಲ್ಲಿ ಹೋಗ್ಬೇಕಿತ್ತಲ್ಲ, ಬಸ್ಸಲ್ಲಿ ಹೋಗ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ಬೈತವ್ರೆ. ಏನು ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ದೇವರು ಬರೆದಿರ್ತಾನೆ. ಅದು ದೊಡ್ಡದಾನೇ ಆಗಿರ್ಬೋದಿತ್ತು, ಮೇ ಬಿ ಚಿಕ್ಕದಾಗಿ ಕೊಟ್ಟು ಏನೋ ದೇವರು ಇದು ಮಾಡಿರ್ತಾನೆ ಅಷ್ಟೇ ಅಂತ ಅಂದ್ಬಿಟ್ಟು ನಾವು ವಾಪಸ್ ಬಂದು ಎಡಿಟ್ ಮಾಡಿ ವೀಡಿಯೋಸ್ ಹಾಕಿದ್ರೆ ಕೆಲವೊಬ್ರು ಜನ ಈ ಥರ ತಿಳ್ಕೊಂಡು ಈ ಥರ ಕಮೆಂಟ್ ಮಾಡೋದು. ಎಷ್ಟೊಂದು ಜನ ಕಮೆಂಟ್ಸ್ ಮಾಡೋರೆ, ಕಣ್ಬಿಟ್ಟು ನೋಡಿ ಇಂಡಿಕೇಟ್ರ್ ಹಾಕೋರೆ. ಅದು ಟೈಲ್ ಲೈಟು, ಇಂಡಿಕೇಟ್ರ್ ಲೈಟ್ ಇಲ್ಲ. ಟೈಲ್ ಲೈಟ್ ಐತೆ, ಇಂಡಿಕೇಟ್ರ್ ಲೈಟ್ ಬೇರೆ ಬೇರೆ ಡಿಫ್ರೆನ್ಸ್ ಇರುತ್ತೆ. ಸೊ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ. ಕಣ್ಬಿಟ್ಟು ನೋಡಿ ಒಂದು ವ್ಲಾಗ್ನ ಫುಲ್ ಸ್ಕಿಪ್ ಮಾಡಿ ನೋಡಬೇಡಿ. ಕಣ್ಬಿಟ್ಟು ನೋಡಿ. ನಾನು ಎಲ್ಲರಿಗೂ ನಾನು ಅಂತಿಲ್ಲ, ಕೆಲವೊಬ್ರಿಗೆ ಮಾತ್ರನೇ ನಾನು ಅಂತಿರೋದು. ತುಂಬಾ ಬೇಜಾರಾಯ್ತು ನೋಡಿ. ನಾನು ಬೆಳಗ್ಗೆ ಮುಖನೂ ನಾನು ತೊಳ್ದಿಲ್ಲ, ಹಂಗೆ ನಾನು ವ್ಲಾಗ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ ಅಂತ ಅಂದರೆ ತಪ್ಪು ನಮ್ಮ ಮೇಲೆ ಇಲ್ಲ. ಕರೆಕ್ಟಾಗಿ ಫೋಕಸ್ಸಾಗಿ ನಾನು ಇದೇ ಗೋಪ್ರೋ ಆನ್ ಮಾಡಿ ವ್ಲಾಗ್ ಮಾಡ್ಕೊಂಡು ಸೈಲೆಂಟಾಗಿ ನಾನು ಬರ್ತಿದ್ದೆ. ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಸಲ ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ. ಎಲ್ಲರಿಗೂ ನಾನು ಅಂತಿಲ್ಲ, ಕೆಲವೊಬ್ರಿಗೆ ಮಾತ್ರ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ.